ಸರಿ, ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 1 ತಿಂಗಳಾಯಿತು. ಈ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಲಿಲ್ಲ. ಹಿಂದಿನ 3 ವರ್ಷ ಸುಮ್ಮನೆ ನಾನೇ 5 ವರ್ಷ ಅಷ್ಟಾಯ್ತೇ ಹೊರತು ಯಾವ ಅಭಿವೃದ್ಧಿ ಕಾರ್ಯ ಲಾಂಚ್ ಕೂಡ ಆಗಲಿಲ್ಲ. ಬಟ್ ಇಲ್ಲಿ ಒಂದು ಭಾಳ ನಾವು ಗಮನಿಸಬೇಕಂದ್ರೆ ಡಿ ಕೆ ಶಿವಕುಮಾರ್ ಈ ಗಣರಾಜ್ಯ ವ್ಯವಸ್ಥೆಗೆ ಭಾಳಷ್ಟು ಗೌರವ ಕೊಟ್ಟಿದ್ದಾರೆ. ಬಿಕಾಸ್ ಡೆಮಾಕ್ರೆಟಿಕ್ ಸ್ಟೈಲ್ ಆ್ಯಂಡ್ ಸೆಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ, ಇಲ್ಲಿ ಗಣರಾಜ್ಯ ಭಾಳ ಮುಖ್ಯ. ಫೆಡರಲ್ ಸಿಸ್ಟಮ್, ಸೆಂಟ್ರಲ್ ಮತ್ತು ಸ್ಟೇಟ್ ಎರಡೂ ಒಟ್ಟಿಗೆ ಹೋಗಬೇಕಾಗುತ್ತೆ. ಬಟ್ ಹಿಂದಿನ ಸರ್ಕಾರಗಳಲ್ಲಿ ಸುಮ್ಮನೆ ಸೆಂಟ್ರಲ್ ಗೌರ್ಮೆಂಟ್ನ ಬೈಕೊಳ್ತಿರ್ಬೋದು ಮತ್ತು ಅವ್ರ ಕಾರ್ಯಕ್ರಮಗಳನ್ನು. ಈಗ ಮಹಾತ್ಮ ಗಾಂಧಿ ಇತ್ತಲ್ಲ, ಅದನ್ನೇನು ಹೆಸರು ಚೇಂಜ್ ಮಾಡಿದ್ರು, ಸ್ಟಾರ್ಟೇ ಮಾಡಲಿಲ್ಲ ಈಗ. ಬಟ್ ಈಗ ಶಿವಕುಮಾರ್ ಬಂದು ಸ್ಟಾರ್ಟ್ ಆಗ್ತದೆ. ಸೊ ಈಗ ಒಂದು ಯಾವುದೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಪ್ರೋಗ್ರಾಮ್ ಕೊಡ್ತಾರೆ, ಇಲ್ಲ ರೀ ಅಲ್ಲಿ ನಾವು ಮಾಡೋಕ್ಕಾಗಲ್ಲ. ನೋ, ಹಂಗಾಗಲ್ಲ. ಅದು ಯಾರಿಗೆ ಲಾಸ್? ಯಾರಿಗೆ? ಇಟ್ ಈಸ್ ಅ ಲಾಸ್ ಟು ದ ಸ್ಟೇಟ್, ನಾಟ್ ಟು ಯರ್ ಇಂಡಿವಿಜುವಲ್ ಆರ್ ಎ ಮಿನಿಸ್ಟರ್ ಆರ್ ಎ ಚೀಫ್ ಮಿನಿಸ್ಟರ್. ಸೊ ಈ ಥರ ಇರ್ತದೆ. ಅದನ್ನು ಈ ಫೆಡ್ರಲ್ ಸಿಸ್ಟಮ್ಗೆ ಡಿ ಕೆ ಶಿವಕುಮಾರ್ ಭಾಳ ಗೌರವ ಕೊಡ್ತಾರೆ. ನಾವು ಹಿಂದಿನ ಮುಖ್ಯಮಂತ್ರಿ ಲಾಯರು ಪಾಯರು ಅದು ಏನಾಯಿತು ಅಂತ ಒಂದು ವಿಶೇಷತೆಯಲ್ಲಿ ಕೆಲಸಗಳು ಸ್ಟಾರ್ಟ್ ಆಗಿದೆ. ನಾನು ಕೂಡ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಈಗ ಹೇಳಿದೆ, ಫಸ್ಟ್ ನಾನು ಮಾತಾಡಿದೆ ಹೋಗ್ತೀನಿ, ಪ್ರಭಾ ಇಲ್ಲಿ ಏನು ಮಾಡಿದ್ರು ಪರವಾಗಿಲ್ಲ, ಈ ರಾಜ್ಯಕ್ಕೆ ಉಚಿತ ಶಿಕ್ಷಣ, ಉಚಿತ ಆರೋಗ್ಯ ಅದಾಗಬೇಕು, ಅಕ್ಷರ ಮತ್ತು ಆರೋಗ್ಯ. ಸೊ ಆವಾಗಿದ್ದೀಗ ಮಕ್ಕಳಿಗೆ ಫ್ರೀ ಬಸ್ಸಸ್ ಏನೋ ಮಾಡಿದ್ದಾರೆ. ಇದನ್ನು ಕೂಡ ಪ್ರೈಮರಿ ಸ್ಕೂಲ್ ಆ್ಯಂಡ್ ಪ್ರೈಮರಿ ಹೆಲ್ತ್ ಸೆಂಟರ್, ಇದು ಭಾಳ ಮುಖ್ಯ. ಪ್ರೈಮರಿ, ಸೊ ಅದನ್ನೇನೋ ಬೇರೆ ಒಂದು ಸ್ಕೀಮ್ ಮಾಡ್ತಾ ಇದ್ದಾರೆ, ಒಂದು ಸೊ ಎನಿಹಾವ್ ಈ 1 ತಿಂಗಳಲ್ಲಿ ನಾವು ನಂಬಬಹುದಾದ, ನಾವು ಹೌದಪ್ಪ ಈ ಸರ್ಕಾರ ಮಾಡುತ್ತೆ ಇರೋ ದಿವಸದಲ್ಲಿ, ಜಾಸ್ತಿ ದಿವಸ ಏನಿಲ್ಲ, ಇನ್ನೊಂದು 15-16 ತಿಂಗಳಿದೆ, 1-1.5 ವರ್ಷ. ಅಷ್ಟರಲ್ಲಿ ಕೆಲವು ಭಾಳ ಪ್ರಮುಖ ಯೋಜನೆಗಳನ್ನು ತಗೋಬೇಕಾಗುತ್ತೆ. ಅದನ್ನು ತಗೋತಾರೆ ಅಂತಕ್ಕಂಥ ಭರವಸೆಯನ್ನು ಅವರು ಮೂಡಿಸಿದ್ದಾರೆ ಮುಖ್ಯಮಂತ್ರಿಗಳು. ಕರ್ನಾಟಕ ರಾಜ್ಯದ ಜನತೆಯಲ್ಲಿ ಒಂದು ಅಭಿವೃದ್ಧಿ ನಾನು ಮಾಡ್ತಾರೆ ಇವರು ಅಂತಕ್ಕಂಥ ಭರವಸೆ. ಯಾಕೆಂದರೆ ಇನ್ನು ಫುಲ್ ಫ್ಲೆಡ್ಜೆಡ್ ಕ್ಯಾಬಿನೆಟ್ ಆಗುತ್ತೆ, ಬಹುಶಃ ಅದು ಇನ್ನೊಂದು 10ನೇ ತಾರೀಕೊಳಗೆ ಆಗ್ತದೆ ಅಂತ ಭರವಸೆ. ಫುಲ್ ಫ್ಲೆಡ್ಜೆಡ್ ಕ್ಯಾಬಿನೆಟ್ ಆಗುತ್ತೆ. ಸೊ ಎಲ್ರಿಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಸಿಗುತ್ತೆ, ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸಂತೋಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.